ಹಾಯ್ ಫ್ರೆಂಡ್ಸ್, ಕಮೆಂಟಲ್ಲೆಲ್ಲ ಕೇಳ್ತಾ ಇರ್ತೀರಲ್ಲ ಮೆಣಸಿನಕಾಯಿ ಎಲೆ ಯಾವುದಂತ. ಇದೆ ನೋಡಿ, ಇದು ಗಿಡನೇ ಇದೆ. ತುಂಬ ದೊಡ್ಡ ಎತ್ತರದಲ್ಲಿ ಇದೆ ಗಿಡ ಇದೆ. ಇದು ತುಂಬ ಮರಕ್ಕೆ ಸುತ್ತಕೊಳ್ಳುತ್ತೆ. ಇದು ಒಂದು ಬಳ್ಳಿ ಹಾಕಿದರೆ ಸಾಕು, ನೀವು ಈ ರೀತಿ ಮರಕ್ಕೆ ಸುತ್ತಕೊಳ್ಳುತ್ತೆ. ಮತ್ತೆ ತೋರಿಸ್ತೀನಿ ಬನ್ನಿ, ಮುಂದೆ ಹೋಗೋಣ. ಇಲ್ಲಿ ನೋಡಿ, ನಮ್ಮ ತೋಟದಲ್ಲಿ ಪರಂಗಿ ಗಿಡ ಆಗಿದೆ ನೋಡಿ. ಅದು ರೆಡ್, ಇದು ಗ್ರೀನ್. ನೋಡಿ ಯಾವ ರೀತಿ ಇದೆ, ತುಂಬ ಚೆನ್ನಾಗಿದೆ ಅಲ್ಲ. ಅದು ರೆಡ್ ನೋಡಿ, ಈ ರೀತಿ ಆಗುತ್ತೆ. ಇದು ಸಣ್ಣ ಇರುವತ್ತಿಗೆ ಹಣ್ಣಾಗಿಬಿಡುತ್ತೆ. ಮತ್ತು ಮುಂದೆ ತೋರಿಸ್ತೀನಿ. ಇದು ಮೆಣಸಿನಕಾಳು. ಇದು ಇಷ್ಟು ಚಿಕ್ಕದಿರುವಾಗ ಇದು ಇಷ್ಟು ಚಿಕ್ಕದಿರುತ್ತೆ. ಆಮೇಲೆ ಫುಲ್ ಮರಕ್ಕೆ ಇದು ಅಡಿಕೆ ಅಥವಾ ನಾವು ಯಾವುದಾದ್ರು ಕೊಟ್ಟರೆ ಹಿಡ್ಕೊಂಡು ಬಿಡುತ್ತೆ, ಅದು ಹಬ್ಕೊಳ್ಬಿಡುತ್ತೆ. ಮತ್ತು ಮುಂದೆ ನೋಡಿ ಫ್ರೆಂಡ್ಸ್, ಇದು ತೊಂಡೆಕಾಯಿ ಗಿಡ. ಇದನ್ನು ಹಬ್ಬಿಸ್ಬೇಕು. ನಾವಿಲ್ಲಿ ಚಪ್ಪರ ಹಾಕಿಬಿಟ್ಟು ಈ ಥರ ಮಲಗಿಸಿದ್ದೀವಿ. ಯಾಕಂದರೆ ಇದು ತೊಂಡೆಕಾಯಿನ ಇದು ದೊಡ್ಡ ಆದಮೇಲೆ ಇದನ್ನ ಒಂದು ಕೋಲನ್ನ ಕಟ್ಬಿಟ್ಟು ಹಬ್ಬಿಸ್ಬೇಕು. ಇದನ್ನೆಲ್ಲ ತಗೊಂಡು ಆಗಲಿಲ್ಲ, ಇದು ಜಸ್ಟ್ ಮಳೆಗೆ ಬಿದ್ದದಷ್ಟೇ ಅಲ್ಲ. ಈಗ ಮತ್ತೆ ಮುಂದೆ ಹೋಗೋಣ. ನೋಡಿ, ಈ ಎಲೆ ತಿನ್ನೋದ್ರಿಂದ ನಾವು ನಮ್ಮ ರಕ್ತಗಳನ್ನ ಹೆಚ್ಚು ಮಾಡ್ಕೊಳ್ಬೋದು. ನೋಡಿ, ಇದು ತುಂಬಾ ಒಳ್ಳೆಯ ಎಲೆ ಆಗಿರುತ್ತೆ. ನೋಡಿ, ಇದನ್ನು ಕಷಾಯ ಮಾಡಿಕೊಂಡು ಕುಡಿತಾರೆ. ನೋಡಿ, ಇದನ್ನು ನಿಮ್ಮ ಮನೆಯಲ್ಲಿ ಸದ್ಯ ಹಿತ್ತಲಲ್ಲೆಲ್ಲ ಬೆಳೆಸಿರ್ತಾರೆ. ಇದನ್ನು ನಾನು ಲಾಸ್ಟ್ ಟೈಮು ವಿಡಿಯೋದಲ್ಲಿ ಹಾಕಿದ್ದೆ. ಇದು ಕಷಾಯ ಮಾಡಿಬಿಟ್ಟು. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.